ದಿನೇ ದಿನೇ ಬದಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಮಾತಿನ ವರಸೆ. ಡಿಕೆಶಿ ಕುರ್ಚಿ ಹತ್ತಿರ ಆಗ್ತಾ ಇರುವ ವೇಳೆಯಲ್ಲೇ ಟೆನ್ಷನ್ ಟೆನ್ಷನ್ ಟೆನ್ಷನ್. ಇದೀಗ 5 ಅಹಿಂದ ನಾಯಕರೇ ಡಿಕೆ ಶಿವಕುಮಾರ್ ಅವರಿಗೆ ತಲೆ ಬಿಸಿಗೆ ಕಾರಣ ಆಗಿದ್ದಾರೆ. ಒಂದ್ ಕಡೆ ಈಗಾಗಲೇ ನಾವು ತೋರಿಸಿದ್ವಿ ಹಿಂದಿನ ಸ್ಟೋರಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಕುರ್ಚಿ ಹತ್ತಿರವಂತ ಸಮಯದಲ್ಲಿ ದೂರ ತರುವ ಹಾಗೆ ಆಗ್ತಾ ಇದೆ ಈ ಪ್ರಕರಣದಿಂದ. ಮತ್ತೊಂದು ಕಡೆ ಡಿಕೆಶಿ ಕುರ್ಚಿ ಹತ್ತಿರ ಆಗ್ತಾ ಇರುವ ವೇಳೆ ಟೆನ್ಷನ್ಗೆ ಕಾರಣ ಆಗಿರೋದು ಅಹಿಂದ ನಾಯಕರು. ಸಿಎಂ ಬೆನ್ನಿಗೆ ನಿಂತಿದ್ದಾರೆ 5 ಅಹಿಂದ ಲೀಡರ್ಸ್. ಡಿಕೆಶಿ ಸಿಎಂ ಕನಸಿಗೆ ಆ 5ರಿಂದಾನೇ ಕಂಟಕಾನ. ಸಿಎಂ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಈ ಲೀಡರ್ಸ್. ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಗೌಪ್ಯವಾಗಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ, ದೆಹಲಿ ದಂಡಯಾತ್ರೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ಅಹಿಂದ ಸಂಘಟನೆಗೆ ಮುಂದಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ದಲಿತ ಸಮುದಾಯವನ್ನ ಒಗ್ಗೂಡಿಸ್ತಾ ಇದ್ದಾರೆ ಮಹದೇವಪ್ಪ ಅವರು. ಹೀಗಾಗಿ ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಹಿರಿಯ ಲೀಡರ್ ಪರಮೇಶ್ವರ್ ಅವರು. ಅಲ್ಪಸಂಖ್ಯಾತರನ್ನ ಒಗ್ಗೂಡಿಸ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಒಟ್ಟಾರೆಯಾಗಿ ಈ 5 ನಾಯಕರು ಡಿಕೆ ಶಿವಕುಮಾರ್ ಅವರ ಕನಸು ಇದೆಯಲ್ಲ, ನಾನು ಸಿಎಂ ಆಗಬೇಕು ಅಂತ ಹೇಳಿ, ಆ ಕನಸಿಗೆ ಕೊಳ್ಳೆ ಇಡುವಂತಹ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಈ 5 ನಾಯಕರುಗಳೇ ಇದೀಗ ಡಿಕೆಶಿಗೆ ತಲೆನೋವಿಗೆ ಕಾರಣ ಆಗಿರೋದು. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಡಿಕೆ ಶಿವಕುಮಾರ್ಗೆ ಒಂದ್ ಕಡೆ ನ್ಯಾಷನಲ್ ಹೆರಾಲ್ಡ್ ಸಂಕಷ್ಟ ಆದ್ರೆ ಮತ್ತೊಂದು ಕಡೆ ಅಹಿಂದ ನಾಯಕರಿದಾರಲ್ಲ, ಇವರೇ ಟೆನ್ಷನ್ಗೆ ಕಾರಣ ಆಗ್ತಾ ಇದ್ದಾರಾ? ಯಾವ ರೀತಿಯಾಗಿ ಇದೀಗ ಸಿದ್ದರಾಮಯ್ಯವರನ್ನೇ ಕಂಟಿನ್ಯೂ ಮಾಡುವ ರೀತಿಯಲ್ಲಿ ಯಾವೆಲ್ಲ ಸಭೆಗಳು ರಣತಂತ್ರಗಳು ನಡೀತಾ ಇದೆ? ನೈತಜನ್ ಪ್ರಮುಖವಾಗಿ ಅಹಿಂದ್ ನಾಯಕರು ಸಿದ್ದರಾಮಯ್ಯನವರ ಬೆನ್ನಿಗೆ ಇದೇ ಮೊದಲನೇ ಬಾರಿ ಅಲ್ಲ ನಿಂತಿರುವಂಥದ್ದು. ಪ್ರಮುಖವಾಗಿ ಯಾವಾಗ ಸಿದ್ದರಾಮಯ್ಯನವರಿಗೆ ಈ ರೀತಿಯ ಸಮಸ್ಯೆಗಳು ಎದುರಾಗುತ್ತೋ ಅಂತ ಸಂದರ್ಭದಲ್ಲಿ ಅಹಿಂದ ಸಮುದಾಯವೂ ಕೂಡ ಅವರ ಬೆನ್ನಿಗೆ ನಿಂತಿದೆ. ಈಗ ಅಹಿಂದ ನಾಯಕರು ಪ್ರಮುಖವಾಗಿ 5 ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲೇಬಾರದು ಅನ್ನುವಂಥದ್ದು. ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದೇವೆ, ಇತ್ತೀಚೆಗೆ ನಾಯಕತ್ವ ಬದಲಾವಣೆ ವಿಚಾರ ಯಾವಾಗ ಚರ್ಚೆ ಆಗುತ್ತೋ ಅಂತ ಒಂದು ಸಂದರ್ಭದಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಜೊತೆಗೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಬಗ್ಗೆಯೂ ಕೂಡ ಅವರು ಹೇಳುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಸಹಿತ ಅಹಿಂದ ನಾಯಕರ ಒಂದು ಸಭೆಯನ್ನ ಮಾಡಿದ್ದಾರೆ. ಇತ್ತೀಚೆಗೆ ದಿನಗಳಲ್ಲಿ ಅಹಿಂದ ನಾಯಕರ ಸಭೆಯ ಮೂಲಕವಾಗಿ ಒಂದಿಷ್ಟು ಸಿದ್ದರಾಮಯ್ಯನವರ ಸಂಬಂಧಪಟ್ಟಂಗೆ ಸಂಘಟನೆ ಮಾಡುವ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಬಲ ತುಂಬುವ ಕೆಲಸಗಳನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹದೇವಪ್ಪನವರು ಇರಬಹುದು, ಹಾಗೆ ಪರಮೇಶ್ವರ್ ಸೇರಿದಂತೆ KN ರಾಜಣ್ಣ, ಜಮೀರ್ ಅಹಮದ್ ಇವರೆಲ್ಲರೂ ಕೂಡ ಈ ಸಿದ್ದರಾಮಯ್ಯನವರನ್ನ ಉಳಿಸಿಕೊಳ್ಳೋದಕ್ಕೆ, ಅಂದ್ರೆ ಸಿಎಂ ಸ್ಥಾನದಲ್ಲಿ ಉಳಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯ ಪ್ರಯತ್ನಗಳು ಪಡಬಹುದು ಅದೆಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಪ್ತರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇನ್ನಿತರರ ವಿಶ್ವಾಸವನ್ನು ಗಳಿಸುವ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಿಎಂ ಆಪ್ತರೇನಿದಾರಲ್ಲ ಅಹಿಂದ ನಾಯಕರು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರ ನಿಂತಿದ್ದಾರೆ. ಆ ಒಂದು ವಿಚಾರವನ್ನ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಈಗಾಗಲೇ ಅವರು ತಿಳಿಸಿರುವಂತದ್ದು. ಸಿದ್ದರಾಮಯ್ಯನವರನ್ನ ಬಿಟ್ಟು ಬರುವಂತ ಯಾವುದೇ ಪ್ರಶ್ನೆ ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಜನವರಿಯ ವೇಳೆಗೆ ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಚರ್ಚೆಯಲ್ಲಿರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರನ್ನ ಉಳಿಸಿಕೊಳ್ಳಲೇಬೇಕು ಅನ್ನುವಂತ ಕಾರಣಕ್ಕಾಗಿ ಸಾಕಷ್ಟು ಪ್ರಯತ್ನಗಳು ಪಡ್ತಾ ಇದ್ದಾರೆ. ಈಗಾಗಲೇ ಪ್ರಾದೇಶಿಕವಾರು ಕೂಡ ಅಹಿಂದ ಸಂಘಟನೆಗಳನ್ನ ಒಗ್ಗೂಡಿಸುವಂಥದ್ದು, ಕುರುಬ ಸಮುದಾಯ ಇರಬಹುದು, ಅಂದ್ರೆ ಮುಸ್ಲಿಮರಿರ್ಬೋದು, ಹಾಗೆ ಹಿಂದುಳಿದ ಮತ್ತು ದಲಿತ ಸಮುದಾಯಗಳನ್ನ ಒಗ್ಗೂಡಿಸುವ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ದೆಹಲಿಯ ಮಟ್ಟದಲ್ಲಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಒಂದಿಷ್ಟು ಸಿದ್ದರಾಮಯ್ಯನವರ ಕುರಿತಂತೆ ಅಲ್ಲಿ ಹೇಳುವಂತ ಕೆಲಸ ಆಗಿರಬಹುದು, ಅಥವಾ ಸಿದ್ದರಾಮಯ್ಯನವರ ಅನಿವಾರ್ಯತೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಅಲ್ಲಿ ಮನದಟ್ಟು ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸಿಗೆ ಅಹಿಂದ ನಾಯಕರು ಈಗ ಎಲ್ಲ ಒಂದ್ ಕಡೆ ಅಡ್ಡಗಾಲಾಗ್ತಾ ಇದ್ದಾರೆ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ಅಹಿಂದ ನಾಯಕರು ಸಾಕಷ್ಟು ಸಂಘಟನಾತ್ಮಕವಾಗಿರಬಹುದು, ಅಹಿಂದ ಸಂಘಟನೆಗಳನ್ನು ಒಗ್ಗೂಡಿಸುವ ಮೂಲಕವಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಾ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಮಾವೇಶಗಳನ್ನ ಮಾಡಬೇಕು, ಅಥವಾ ಅಹಿಂದ ಸಮುದಾಯ ಸಿದ್ದರಾಮಯ್ಯನವರ ಕುರ್ಚಿಗೆ ಏನಾದರೂ ಕಂಟಕ ಎದುರಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರತಿರೋಧವನ್ನು ಒಡ್ಡಬೇಕು, ಯಾವ ರೀತಿಯಾಗಿ ರಾಜ್ಯದಾದ್ಯಂತ ಎದ್ದು ನಿಲ್ಲಬೇಕು, ಹೋರಾಟಗಳನ್ನ ಮಾಡಬೇಕು, ಈ ಎಲ್ಲ ರೂಪುರೇಷೆಗಳನ್ನ ಈಗಿಂದಲೇ ತಯಾರು ಮಾಡುವಂತ ಕೆಲಸವನ್ನ ಅಹಿಂದ ನಾಯಕರು ತೆರೆಮರೆಯಲ್ಲಿ ಮಾಡ್ತಾ ಇರುವಂತದ್ದು. ನವಿತಾಜನ್, ಕಾರ್ತಿಕ್, ಈಗ MB ಪಾಟೀಲ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರಬಹುದು, ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನ ಮೀಟ್ ಮಾಡಿ ವಿಶ್ವಾಸವನ್ನ ಪಡೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು ಕೂಡ ಅದು ಯಾವುದು ಕೂಡ ಸಕ್ಸಸ್ ಆಗಲ್ಲ. ಇವರು ತೆರೆಮರೆಯಲ್ಲಿ ಏನ್ ಮಾಡಬೇಕು ಅದು ಮಾಡ್ತಾನೆ ಇದ್ದಾರೆ ಅಂತ ಹೇಳ್ತಿದ್ದೀರಾ? ಹಾಗಾದ್ರೆ ನವಿತಾಜನ್,
ಖಂಡಿತವಾಗಿ ಅಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಯಾವಾಗ ಕುರ್ಚಿಯ ಸಂಕಷ್ಟ ಎದುರಾಯಿತು ಆ ಸಂದರ್ಭದಲ್ಲಿ ಅವರೊಂದಿಗೆ ಗಟ್ಟಿಯಾಗಿ ನಿಂತಂತವರು ಈ ಸತೀಶ್ ಜಾರಕಿಹೊಳಿ ಹಾಗೆ ಮಹದೇವಪ್ಪ KN ರಾಜಣ್ಣ, ಜಮೀರ್ ಅಹಮದ್ ಇವರು ಪ್ರಮುಖವಾಗಿ ಅವರನ್ನ ಯಾವ ರೀತಿಯಾಗಿ ಈ ಒಂದು ಸಂಕಷ್ಟದಿಂದ ಪಾರ್ ಮಾಡಬಹುದು ಅಥವಾ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಯಾವೆಲ್ಲ ರೀತಿಯಲ್ಲಿ ನಾವು ಅಂದ್ರೆ ಸಂಘಟನೆಯನ್ನು ಮಾಡಬಹುದು ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ಮಾಡಬಹುದು, ಇದೆಲ್ಲ ರೀತಿಯಲ್ಲಿಯೂ ಕೂಡ ಯೋಚನೆಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಯನ್ನು ಕೂಡ ಆರಂಭಿಸಿದ್ರು. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲಿಯೂ ಕೂಡ ಇದೇ ನಾಯಕರು ಅವರ ಬೆನ್ನಿಗೆ ನಿಂತಿದ್ರು. ಈಗ ಕುರ್ಚಿಯನ್ನು ಉಳಿಸಿಕೊಳ್ಳುವಂತ ಸಿದ್ದರಾಮಯ್ಯನವರ ಪ್ರಯತ್ನದಲ್ಲಿಯೂ ಕೂಡ ಇಂದಿನ ನಾಯಕರು ಒಗ್ಗಟ್ಟಾಗಿ ನಿಂತಿದ್ದಾರೆ. BK ಹರಿಪ್ರಸಾದ್ ಅವರು ಹಿಂದಿನ ಅವರ ವೈಮನಸ್ಸುಗಳನ್ನೆಲ್ಲವನ್ನು ಕೂಡ ಮರೆತು ಈಗ ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಅವರು ಕೂಡ ಪ್ರಭಾವಿಯಾಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಸಿದ್ದರಾಮಯ್ಯನವರ ಕುರಿತಂತೆ ಯಾವೆಲ್ಲ ರೀತಿಯ ಸಂದೇಶಗಳನ್ನ ಅಲ್ಲಿ ತಲುಪಿಸಬೇಕು, ಜೊತೆಗೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ರಾಜ್ಯಕ್ಕೆ ಯಾವ ರೀತಿಯಾಗಿದೆ, ಗ್ಯಾರಂಟಿಗಳನ್ನ ಗ್ಯಾರಂಟಿ ಯೋಜನೆಗಳೊಂದಿಗೆ ಅಭಿವೃದ್ಧಿಯನ್ನು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ, ಸಿದ್ದರಾಮಯ್ಯನವರ ಅನಿವಾರ್ಯತೆ ಪಕ್ಷದ ಮುಂದಿನ ಚುನಾವಣೆಗಳಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ, ಮುಂಬರುವ ಚುನಾವಣೆ ಇರಬಹುದು, ಮುಂಬರುವ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರನ್ನ ನಾವು ಉಳಿಸಿಕೊಂಡು ಯಾವ ರೀತಿಯಾಗಿ ಪಕ್ಷವನ್ನು ಬಲವರ್ಧನೆ ಮಾಡಬಹುದು, ಇಲ್ಲದೆ ಹೋದ್ರೆ ಯಾವ ರೀತಿಯ ಸಂಕಷ್ಟ ಪಕ್ಷಕ್ಕೆ ಎದುರಾಗಬಹುದು, ಈ ಎಲ್ಲ ಆಯಾಮದಲ್ಲಿಯೂ ಕೂಡ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಮನದಟ್ಟು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಖರ್ಗೆ ಅವರ ಮೂಲಕವಾಗಿ DK ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನ ಕುರ್ಚಿಯನ್ನು ಪಡೆದುಕೊಳ್ಳೋದಕ್ಕೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಪ್ರಯತ್ನವನ್ನು ಹರಿಪ್ರಸಾದ್ ಅವರು ಕೂಡ ಮಾಡ್ತಿದ್ದಾರೆ. ಅದರೊಂದಿಗೆ ರಾಹುಲ್ ಗಾಂಧಿ ಅವರನ್ನು ಕೂಡ ಅವರು ಈ ಹಿಂದೆ ಭೇಟಿಯಾಗಿದ್ರು. ಜೊತೆಗೆ ಅಹಿಂದ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಸೇರಿದಂತೆ ಪರಮೇಶ್ವರ್ ಇವರೆಲ್ಲರೂ ಕೂಡ ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡುವ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಅನುಕೂಲವಾಗುವಂತಹ ವಾತಾವರಣ ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ರು, ನಾನು ಕೂಡ ಆಕಾಂಕ್ಷಿ ಎನ್ನುವಂಥದ್ದು. ದಲಿತ CM ಒಂದು ವಿಚಾರವೂ ಕೂಡ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನು ಇದೇ ಒಂದು ಅಹಿಂದ ನಾಯಕರು ಮಾಡಿದ್ರು. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಉಳಿಸಿಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ಹೇಳಿರುವಂತ ಹೇಳಿಕೆಗಳೇ ಹೊರತಾಗಿ ಇನ್ಯಾವುದೇ ಕಾರಣಕ್ಕಾಗಿಯೂ ಅಲ್ಲ. DK ಶಿವಕುಮಾರ್ ಅವರು ಸಿಎಂ ಸ್ಥಾನದ ಪಟ್ಟನ್ನು ಹಿಡಿದಂತ ಸಂದರ್ಭದಲ್ಲಿ, ದಲಿತ ಕಾರ್ಡನ್ನು ಪ್ಲೇ ಮಾಡಿದಂತ ಸಂದರ್ಭದಲ್ಲಿ ಯಥಾಸ್ಥಿತಿಯನ್ನು ಹೈಕಮಾಂಡ್ ಮುಂದುವರಿಸಬಹುದು ಅನ್ನುವಂತ ಆಲೋಚನೆಯನ್ನು ಕೂಡ ಈ ಒಂದು ದಲಿತ ನಾಯಕರು ಮಾಡದಂತೆ ಕಾಣಿಸ್ತದೆ. ಅದೇ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಕೂಡ ಈಗ ಆರಂಭಿಸಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.